ಅಮ್ಮ ಮಲ್ಕೊಂಡಿದ್ದಾರೆ. ನಾನೇ ಹೇಳ್ದೆ ಮಲ್ಕೋ ಅಂತ. ಆರೋಗ್ಯವಾಗಿರ್ಬೇಕಲ್ವಾ? ಬಂದ್ಬಿಟ್ಲು ಬೆಳಗ್ಗೆ ನನ್ನ ಪ್ರಾಣ ತೆಗಿಯೋಕೆ. ನೀವ್ ಯಾವಾಗ್ಲೂ ಲೇಟಾಗಿ ಬರ್ತೀರಾ ಮನೆಗೆ? ಮದ್ವೆಗ್ ಮುಂಚೆ ಇದೆಲ್ಲ ಆಗಲ್ಲ. ಮದ್ವೆ ನಡೆದ್ರೆ ತಾನೆ. ಪರವಾಗಿಲ್ಲ, ನಾನೇ ಹಾಕೊಂತೀನಿ. ನಾನು ಲೇಟಾಗಿ ಬಂದು ಊಟ ಮಾಡಿದೆ ಮೊದಲನೇ ಸರಿ ಅಲ್ಲ. ಏನ್ರಿ ಮೊಟ್ಟೆ ಸಾರ್ ಹಿಂಗಿದೆ? ಚೆನ್ನಾಗಿದ್ಯಾ? ಸಾರ್ ನಾನ್ ಮಾಡ್ದೆ, ಚಪಾತಿ ಅಮ್ಮ ಮಾಡಿದ್ರು. ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಛೇ, ನೀನ್ ಏನ್ ಡಿಸೈಡ್ ಮಾಡಿದ್ಯ ಅಂತ ನನ್ ಗೊತ್ತಾಗ್ಬೇಕು. ನನಗಿಷ್ಟ ಇಲ್ಲ. ಮಿತ್ತಿಗೆ ಅಮ್ಮ ಕೇಳಿಸುತ್ತೆ. ಕರ್ಮ, ನಾನು ಏನಕ್ಕಾದ್ರೂ ಬಂದು ಅನ್ಸುತ್ತೆ. ಯಾಕೆ ನನ್ನಿಂದನಾ? ಎದ್ದೋಳ್ಬಿಟ್ರಿ. ಇವಳನ್ನ ಕಟ್ಕೊಂಡು ನಾನು ಏನ್ ಮಾಡ್ತೀನೋ ಏನೋ. ಛೇ, ಇವಳನ್ನ ಏನ್ ಮಾಡೋದು ಅರ್ಥ ಆಗ್ತಾ ಇಲ್ವೇ? ಬಾಗಿಲು ತೆಗ್ದಿದೆ, ಇಲ್ಲಾಂದ್ರೆ ಒಳಗಡೆ ಬಂದ್ಬಿಡ್ತಾಳೆ. ನನ್ ಮರ್ಯಾದೆ ತೆಗ್ದಿರೋದ್ ಸಾಲದೆ ಇವಾಗ ಮದ್ವೆ ಬೇರೆ ಮಾಡ್ಕೊಬೇಕಂತೆ. ಅವಳ ಶಬ್ದನೇ ಕೇಳಿಸ್ತಾ ಇಲ್ವೇ? ಏನಾದ್ರೂ ಆಗ್ಲಿ ಬಿಡು. ಪ್ರಕಾಶ್ ಮಾವ, ಛೇ, ಪ್ರಕಾಶ್ ಮಾವ, ಪ್ರಕಾಶ್ ಮಾವ, ಬಾಗಿಲ್ ತೆಗೀರಿ. ಮಾವ, ಪ್ರಾಣ ತೆಗಿಯೋದಕ್ಕೆ ಬಂದಿದ್ದಾಳೆ. ಪ್ರಕಾಶ್ ಮಾವ, ಬಾಗಿಲ್ ತೆಗಿ ಅಂತ ಹೇಳ್ದೆ. ಸಾಯಿಸ್ತಾ ಇದ್ದಾಳೆ. ಪ್ರಕಾಶ, ಏಯ್ ಪ್ರಕಾಶ, ಅಲ್ಲಿ ಏನೋ ಸಮಸ್ಯೆ? ಏನು ಇಲ್ಲ. ಏನಿಲ್ಲ ಅಂದ್ರೆ ಯಾಕೆ ಜಗಳ ಮಾಡ್ತಾ ಇದ್ರ ಇಬ್ರು? ನನ್ ಪ್ರಾಣ ತೆಗಿಯೋಕೆ ಅದು ಅವಳೇ. ಸರಿ ಸರಿ, ಇಬ್ರು ಮಲ್ಕೊಳ್ರಿ ಹೋಗಿ. ಛೇ, ಹಿಂದೆನೆ ಬಂದ್ಬಿಟ್ಲು. ಏನಾಯ್ತು ನಿಮ್ಗೆ? ನಾನ್ ನಿಮ್ ಜೊತೆ ಮಾತಾಡ್ಬೇಕು. ನಂಗೆ ಮಾತಾಡೋಕೆ ಇಷ್ಟ ಇಲ್ಲ ಅಂತ ಹೇಳ್ದೆ ತಾನೆ. ಪ್ರಕಾಶ್ ಮಾವ, ಆಟ ಆಡ್ಬೇಡ್ರಿ. ನಾನ್ ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನಾನ್ ನಿನ್ ಜೊತೆ ಮಾತಾಡ್ಬೇಕು. ನಿಮ್ಮ ಅಮ್ಮ ಅಪ್ಪಗೆ ಯಾವ ಸಮಸ್ಯೆ ಇಲ್ಲ, ಅವ್ರು ಹ್ಯಾಪಿ ಆಗಿದ್ದಾರೆ. ಪ್ರಿಯಾಕ ಜೊತೆನೂ ಈಗ್ಲೇ ನನ್ ಫೋನಲ್ಲಿ ಮಾತಾಡ್ದೆ. ನಿಮ್ಗೆ ಮಾತ್ರ ಏನು ಅಷ್ಟು ದೊಡ್ಡ ಸಮಸ್ಯೆ? ನನ್ ಸಮಸ್ಯೆ ಏನಂತ ನಿನ್ಗೆ ಗೊತ್ತಿಲ್ವಾ? ಮರ್ಯಾದೆಗೆ ಇಲ್ಲಿಂದ ಹೋಗ್ತೇ ಇಲ್ವಾ? ಅದು ನಡೆದು 2 ವರ್ಷ ಆಗ್ತಿದೆ ಮಾವ. ಅದಕ್ಕೆ ತಾನೇ ನನ್ ಜೊತೆ ಮಾತಾಡ್ತೀರಾ ನನ್ನನ್ನು ಇಷ್ಟು ಕಷ್ಟಪಡಿಸ್ತಿದ್ಯಾ? ಅದು ಸಾಲಿಲ್ಲ. ಇಲ್ಲ, ನನಗೆ ಸಾಕಾಗಿಲ್ಲ. ಮುಗ್ದಿರೋದು ಮುಗ್ದೋಯ್ತು, ಅದ್ ಬಿಡೋಣ. ಇಲ್ಲಿ ನೋಡು, ಅಲ್ಲಿ ಅವಮಾನ ಆಗಿರೋದು ನನಗ್ ತಾನೆ, ಅದಕ್ಕಿದ್ ಸಾಕಾಗಲ್ಲ.